ಈ ಸ್ನೇಹಿತರೆ, ವಿಭಾ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಜಿತ್ಗೆ ಮಚ್ಚಲ್ಲಿ ಹೊಡೆದಿದ್ರು ಕೂಡ ನನ್ನ ಕೈಯಿಂದ ನೀನು ತಪ್ಪಿಸ್ಕೊಂಡು ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತೇಳಿ ಶೂಟ್ ಮಾಡ್ತಾನೆ ಕಾಲಿಗೆ. ನೀನು ನನ್ನ ಕೈಯಿಂದ ಇನ್ನು ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಡ್ಯೂಟಿಲಿರೋ ಪೊಲೀಸ್ಗೆ ಹೊಡೆದು ಹೇಗೆ ನಾನು ತಪ್ಪಿಸ್ಕೊತೀನಿ ಅಂತ ಅಂದ್ಕೊಂಡೆ ನೀನು ಅಂತೇಳಿ ಈ ಭದ್ರನ್ನ ಮೊದಲು ಅರೆಸ್ಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸಿ ಅಂತೇಳಿ ಅಜಿತ್ ಹೇಳ್ತಾನೆ. ಹಾಗೆ ಅಜಿತ್ನು ಕೂಡ ಅದೇ ಆಸ್ಪತ್ರೆಗೆ ಸೇರಿಸಿ ಪೊಲೀಸ್ನವರು ಭೂಮಿಗೆ ಫೋನ್ ಮಾಡ್ತಾರೆ. ವಿಷಯ ತಿಳಿದಾಗ ಭೂಮಿ ಅಳ್ತಾ ಇರ್ತಾಳೆ. ಇದನ್ನ ನೋಡಿದ್ದ ಸತ್ಯಣ್ಣ, ಬಾ ಭೂಮಿ, ಮೊದಲು ನಾವು ಆಸ್ಪತ್ರೆಗೆ ಹೋಗೋಣ, ಅಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ, ಮೊದಲು ಹೋಗಿ ಅಜಿತ್ನ ನೋಡೋಣ ಅಂತೇಳಿ ಆಸ್ಪತ್ರೆಗೆ ಬರ್ತಾರೆ. ಈ ಕಡೆ ಭದ್ರ ಕಾಲು ತುಂಬಾ ನೋತಾ ಇದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅಲ್ಲಿದ್ದ ಪೊಲೀಸ್ನವರು, ಏಯ್, ನೀನು ಕಾಲಿಗೆ ಇಟ್ಟು ಬಿದ್ದಿರೋದಕ್ಕೆ ಇಷ್ಟೊಂದು ನೋವು ಅಂತ ಇದೆಯಾ? ಇನ್ನು ಮಚ್ಚಲ್ಲಿ ನಮ್ಮ ಸಾಹೇಬ್ರು ಎದೆ ಕೊಡ್ದಿದೆಯಲ್ಲ, ಅವರೆಷ್ಟು ನೋವು ಅನ್ಭವಿಸ್ತಾ ಇರಬೇಕು, ಸುಮ್ಮನೆ ಮಲ್ಕೊಳ್ಳೋ ಅಂತ ಜೋರು ಮಾಡ್ತಾರೆ. ಈ ಕಡೆ ಡಾಕ್ಟ್ರು ಬಂದು ಅಜಿತ್ ನೋಡಿ, ತುಂಬ ದೊಡ್ಡ ಗಾಯ ಏನಾಗಿಲ್ಲ, ಆದಷ್ಟು ಬೇಗನೆ ಕರ್ಕೊಂಬಂದಿದ್ದೀರಾ, ಯಾವ ತೊಂದರೆನೂ ಇಲ್ಲ, ಆದರೂ ಒಂದು ವಾರ ಪೂರ್ತಿ ರೆಸ್ಟ್ ಮಾಡಬೇಕು ಅಂತ ಅಜಿತ್ಗೆ ಡಾಕ್ಟರ್ ಹೇಳ್ತಿರ್ಬೇಕಾರೆ ಅಜಿತ್, ಇಲ್ಲ ಸರ್ ಡಾಕ್ಟ್ರೇ, ಅದಾಗಲ್ಲ, ನಾನು ಈ ತಾನೇ ಡ್ಯೂಟಿಗೆ ಸೇರ್ಕೊಂಡಿದ್ದೀನಿ, ನಾನು ರಜಾ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಡಾಕ್ಟರ್, ಇಲ್ಲ, ಒಂದು ವಾರ ರೆಸ್ಟ್ ತೊಗೊಳ್ಳಿ, ಆಮೇಲೆ ಬೇಕಾದರೆ ನಿಮ್ಮ ಕೆಲಸ ಕಾರ್ಯ ನೋಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಹತ್ರ ಅಜಿತ್, ಮನೆಗೆ ಯಾರಿಗಾದರೂ ಫೋನ್ ಮಾಡಿ ವಿಷಯ ತಿಳಿಸಿದ್ರಾ? ಆ ಭದ್ರನ್ ಇರೋ ವಾರ್ಡಲ್ಲಿ ಯಾರಾದ್ರೂ ನಮ್ಮ ಕಡೆಯವ್ರನ್ನೊಬ್ಬರನ್ನ ಇರಕ್ಕೆ ಹೇಳಿ ಅಂತ ಹೇಳ್ತಾನೆ. ನಮ್ಮನೆಯವ್ರಿಗೆ ಯಾವುದು ಕಾರಣಕ್ಕೂ ವಿಷಯ ತಿಳಿಸ್ಬೇಡಿ ಅಂತ ಹೇಳಿದಾಗ ಅಜಿತ್ತು, ಇಲ್ಲ ಸಾಹೇಬ್ರೆ, ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಭೂಮಿ ಮೇಡಮ್ಗೆ ಫೋನ್ ಮಾಡಿ ಹೇಳಿದೆ, ಅವ್ರಿಗಾಗಲೇ ಬರ್ತಾ ಇದ್ದಾರೆ ಅಂತ ಹೇಳಿದಾಗ, ಅಯ್ಯೋ, ಭೂಮಿಗೆ ತಿಳಿಸಿದ್ರೆ ಅವಳು ಸುಮ್ಮನೆ ಹೇಳ್ತಾ ಇರ್ತಾಳೆ. ಭೂಮಿ ಮತ್ತೆ ಸತ್ಯಣ್ಣ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆಗೆ ಬಂದ ತಕ್ಷಣ ಭೂಮಿ, ಯಾಕೆ ಮಾಡ್ಕೊಂಡ್ರಿ ಸಾಹೇಬ್ರೆ, ನಾನು ಹೇಳ್ದೆ ತಾನೆ ನಿಮ್ಮನ್ನ ಎಲ್ಲಿಗೂ ಕಳಿಸಲ್ಲ ಒಬ್ಬರನ್ನೇ ಅಂತ, ಆದ್ರೆ ನೀವು ನನ್ನ ಮಾತೆ ಕೇಳಿಲ್ಲ, ನಾನು ಬರ್ತೀನಿ ಅಂತ ಹೇಳ್ದೆ ತಾನೆ, ನೋಡಿ ಈಗ ಹೆಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ತುಂಬಾ ನೋವಾಗ್ತಿದ್ಯಾ, ತುಂಬಾ ಪೆಟ್ಟಾಗಿದ್ಯಾ, ಅಕಸ್ಮಾತ್ ನಿಮ್ಗೆ ಏನಾರು ಆದ್ರೆ ನನ್ನ ಗತಿ ಏನು ಅಂತ ಹೇಳ್ತಿರುವಾಗ ಭೂಮಿ, ಯಾಕೆ ಈ ಥರ ಮಾಡ್ತಾ ಇದೆಯಾ, ಯಾಕೆ ಈ ಥರ ಹೇಳ್ತಾ ಇದೆಯಾ, ನಮ್ಮ ಥರನೇ ಬೇರೆ ಪೇಷಂಟ್ಗಳಿದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತೆ, ಗಲಾಟೆ ಮಾಡಬೇಡ. ಅಜಿತ್ ಹೇಳ್ತಾನೆ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಹೇಳ್ತಿದ್ಯಾ, ಸುಮ್ಮನೆ ಇರು, ಏನೂ ಆಗಿಲ್ಲ ಅಂತ ಅಜಿತ್ ಹೇಳಿದಾಗ, ಏನು ಸಾಹೇಬ್ರೆ ಈ ರೀತಿ ಹೇಳ್ತಾ ಇದ್ದೀರಾ, ಗಂಡಗೇನಾದರೂ ಆದರೆ ಹೆಂಡ್ತಿ ತಾನೇ ಹೇಳೋದು, ಇನ್ಯಾರು ಹೇಳ್ತಾರೆ ಅಂತ ಇನ್ಸ್ಪೆಕ್ಟರ್ ಎಲ್ಲ ಹೇಳ್ತಾರೆ. ಭೂಮಿ ನಿಮ್ಮ ಮೇಲೆ ಜೀವನ ಇಟ್ಕೊಂಡಿದ್ದಾರೆ ಅಂತ ಇವರೆಲ್ಲ ಹೇಳಿದಾಗ ಅಜಿತ್ಗೆ ತುಂಬ ಬೇಜಾರಾಗುತ್ತೆ. ಅಷ್ಟೊತ್ತಿಗೆ ಅಲ್ಲಿಗೆ ಡಾಕ್ಟ್ರು ಬರ್ತಾರೆ. ಏನಿದು ಗಲಾಟೆ ಅಂತ. ಆಗ ಭೂಮಿ, ಡಾಕ್ಟರ್, ಇವ್ರಿಗೆ ಯಾವ ಮೆಡಿಷನ್ ಯಾವ್ಯಾವ ಕೊಡಬೇಕು ಅಂತ ಹೇಳಿ, ಇವ್ರನ್ನ ನಾನೇ ನೋಡ್ಕೊತೀನಿ ಅಂತಾಳೆ. ಆಗ ಅಜಿತ್ತು, ನಾನು ಆಸ್ಪತ್ರೆಯಲ್ಲಿ ಇರಲ್ಲ ಡಾಕ್ಟ್ರೇ, ನನಗೆ ಮನೆಗೆ ಕಳಿಸಿ, ನಾನು ಮನೇಲೇ ರೆಸ್ಟ್ ಮಾಡ್ಕೊತೀನಿ, ಇಲ್ಲಿರೋಕ್ಕೆ ನನಗೆ ತುಂಬ ಹಿಂಸೆ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾದರೆ ತುಂಬ ಗಾಬರಿ ಆಗ್ಬಿಡ್ತಾರೆ, ನನ್ನನ್ನು ಡಿಸ್ಚಾರ್ಜ್ ಮಾಡಿ ಇವತ್ತೇ ಅಂತ ಕೇಳ್ತಾರೆ. ಆಗ ಡಾಕ್ಟರ್, ಆಯಿತು ಸರಿ, ಇವತ್ತೇ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿ, ಸರಿ, ಬಿಲ್ ಕಟ್ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಪುರುಷೋತ್ತಮ್ಗೆ ಪ್ರಜ್ಞೆ ಬರುತ್ತೆ. ಟೇಬಲ್ನ ಬಡಿತಾ ಇರ್ತಾನೆ ಪುರುಷೋತ್ತಮ್. ಆಗ ಏನೋ ಸೌಂಡ್ ಆಗ್ತಾ ಇದೆಯಲ್ಲ ಅಂತ ಭೂಮಿ ತಿರುಗಿ ನೋಡಿದಾಗ ಪುರುಷೋತ್ತಮು, ನೀನ್ ಬಾ ಅಂತ ಕರಿತಾ ಇರ್ತಾನೆ. ಆದರೆ ಭೂಮಿ ಡಾಕ್ಟರ್ ಕರಿಬೇಕಾ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡು ಸಿಸ್ಟರ್ ಅಂತ ಕೂತ್ಕೊಂಡು ಹೋಗ್ತಾ ಇರ್ತಾಳೆ. ಅವ್ರು ಬೇಡ, ನೀನೇ ಬಾ ಅಂತ ಕರಿತಾ ಇರ್ತಾನೆ ಪುರುಷೋತ್ತಮ್. ಆದ್ರೆ ಭೂಮಿ ಅಲ್ಲಿಂದ ಅವ್ನು ನೋಡಿ ಎದುರ್ಕೊಂಡು ಹೋಗ್ತಾ ಇರ್ತಾಳೆ. ಡಾಕ್ಟರ್ ಬಂದ ತಕ್ಷಣ ಪುರುಷೋತ್ತಮ್ಗೆ ಪ್ರಜ್ಞೆ ತಪ್ಪುತ್ತೆ. ಅಜಿತ್ ನೋಡಕ್ಕೆ ಅಂತ ಬರ್ತಾರೆ. ಅವಾಗ ಇವ್ರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ವಾ ಅಂತ ಕೇಳಿದಾಗ ನರ್ಸ್, ಇಲ್ಲ, ಪ್ರಜ್ಞೆ ಬಂದಿಲ್ಲ ಅಂತ ಹೇಳ್ತಾರೆ. ಇವ್ರ ಮುಖ ನೋಡ್ತಾ ಇದ್ರೆ ಇವ್ರ ಕಣ್ಣಲ್ಲಿ ನೀರು ಬಂದಿರಂಗಿದೆ, ಈಗ ತಾನೇ ಬಂದಿರಂಗಿದೆ, ನೀವು ನೋಡಿದ್ರೆ ಪ್ರಜ್ಞೆ ಬಂದಿಲ್ಲ ಅಂತೀರಾ, ನಿಜ ಹೇಳ್ತಿದ್ದೀರೋ ಸುಳ್ಳು ಹೇಳ್ತಿದ್ದೀರೋ, ಇಲ್ಲಿ ನಿಮ್ಮ ಡಾಕ್ಟ್ರು, ಅವ್ರನ್ನ ಕರೀರಿ ಅಂತಾನೆ ಅಜಿತ್. ಅಷ್ಟೊತ್ತಿಗೆ ಅಲ್ಲಿಗೆ ಡಾಕ್ಟ್ರು ಬರ್ತಾರೆ. ಈ ಕಡೆ ಶ್ರವಣ್, ನನಗೆ ಡಿಪಾರ್ಟ್ಮೆಂಟಿಂದ ನ್ಯೂಸ್ ಬಂತು, ಅಜಿತ್ಗೆ ಆ ಭದ್ರ ಮಚ್ಚಿಂದ ಹೊಡೆದಿದ್ದಾನಂತೆ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಇದನ್ನ ಕೇಳ್ಕೊಂಡು ಗಾಬರಿಯಾಗಿ ಹೇಳ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ನನ್ನ ಮಗ ಎಲ್ಲಿದ್ದಾನೋ ಹೇಗಿದ್ದಾನೋ, ಏನ್ ತಪ್ಪು ಮಾಡಿದ್ದೋ ದೇವ್ರೆ, ನೀ ಯಾಕೆ ಈ ಥರ ಅವನಿಗೆ ಶಿಕ್ಷೆ ಕೊಡ್ತಾ ಇದೀಯಾ ಅಂತ ಅವ್ನ ಫೋನ್ ಬೇರೆ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಈ ಕಡೆ ಅಜ್ಜಿನೂ ಕೂಡ, ಇಂಥ ವಯಸ್ಸಲ್ಲಿ ಇದನ್ನೆಲ್ಲ ನೋಡ್ಬೇಕಾ ನಾನು, ದೇವ್ರು ಇನ್ನೂ ಯಾಕೆ ನನ್ನ ಇಲ್ಲಿ ಭೂಮಿ ಮೇಲೆ ಇಟ್ಟಿದ್ದಾನೋ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಸಂಗೀತ ಭೂಮಿಗೆ ಫೋನ್ ಮಾಡಿ, ಹಲೋ ಭೂಮಿ, ಎಲ್ಲಿದ್ಯಮ್ಮ ನೀನು, ನಿನ್ ವಿಷಯ ಗೊತ್ತಾ ಅಂತ ಕೇಳ್ತಾರೆ. ಆಗ ಭೂಮಿ, ಏನತ್ತೆ, ನಾನು ಇಲ್ಲಿ ಟೀ ಅಂಗಡಿ ಹತ್ರ ಇದ್ದೀನಿ, ಏನ್ ವಿಷಯ ಅಂತ ಕೇಳಿದಾಗ, ಆ ಅಜಿತ್ಗೆ ಆ ಭದ್ರ ಚುಚ್ಚಿಬಿಟ್ಟಿದ್ದಾನಂತೆ ಅಂತ ಹೇಳಿದಾಗ, ಗೊತ್ತುತ್ತೆ ನನಗೆ, ನಾನು ಅವ್ರ ಜೊತೆನೇ ಇದ್ದೆ ಇಷ್ಟುವರೆಗೂ, ನೀವು ಅಂತ ಗಾಬರಿ ಪಡೋದೇನೂ ಆಗಿಲ್ಲ, ನೀವು ಭಯಪಡಬೇಡಿ, ಆರಾಮಾಗಿರಿ, ನಾವೇ ಅವ್ರನ್ನ ಕರ್ಕೊಂಡು ಮನೆಗೆ ಬರ್ತೀವಿ. ಆಗ ಸಂಗೀತ, ನಿನಗೆ ಗೊತ್ತಿದ್ರು ನಮ್ಮ ವಿಷಯನೇ ತಿಳಿಸಿಲ್ಲಲ್ಲಮ್ಮ ಅಂದಾಗ, ಅಜಿತ್ ಅವರೇ ಯಾರಿಗೂ ಹೇಳ್ಬೇಡಿ, ಮನೆಯವರಿಗೆ ಗಾಬರಿ ಆಗ್ತಾರೆ ಅಂತ ಹೇಳಿದ್ರು ಅತ್ತೆ, ಅದಕ್ಕೆ ಅತ್ತೆ ನಾನು ತಿಳಿಸಿಲ್ಲ ಅತ್ತೆ, ಸಾರಿ ಅತ್ತೆ ಅಂತ ಹೇಳ್ತಾಳೆ ಭೂಮಿ. ಆಗ ನಾವು ಬರ್ತೀವಿ ರೀ ಅಲ್ಲಿಗೆ ಅಂದಾಗ, ಬೇಡ ಅತ್ತೆ, ಆಸ್ಪತ್ರೆಗೆ ಬರಬೇಡಿ, ನಾವೇ ಆರಾಮಾಗಿರಿ, ಮನೆಯಲ್ಲೇ ನಾವೇ ಬರ್ತೀವಿ ಅಂತ, ಅವ್ರಿಗೇನೋ ಅಂತ ದೊಡ್ಡ ಗಾಯ ಆಗಿಲ್ಲ ಅಂತ ಭೂಮಿ ಹೇಳ್ತಾಳೆ. ಈ ಕಡೆ ಸಂಗೀತ, ಸರಿ ಆಯಿತು, ಮನೆಗೆ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅಷ್ಟೆಲ್ಲ ಚುಚ್ಚಿದ್ರು ಆ ಭದ್ರನ್ನ ಬಿಟ್ಟಿಲ್ಲ ಶ್ರವಣ್ ಹೇಳ್ತಿರ್ತಾನೆ, ಅಜಿತ್ ಅವನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾನೆ ಅಂತ ಕೇಳಿ ದೇವಯ್ಯನಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಆ ಭದ್ರನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ದಾನಲ್ಲ, ಏನ್ ಮಾಡ್ಲಿ, ನಾನೇನು ಹೆಂಗಾದ್ರೂ ಮಾಡಿ ಆ ಭದ್ರನ ಜೊತೆ ಮಾತಾಡ್ಬೇಕು ಅಂತ ದೇವಯ್ಯನಿ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಯಾಕೆ ದೇವಯ್ಯನಿ, ಭದ್ರಗೆ ಅರೆಸ್ಟ್ ಆದ ತಕ್ಷಣ ನಿನಗೆ ಅಜಿತ್ಗಿಂತ ಭದ್ರನೇ ಮುಖ್ಯ ಆದ್ನಾ, ಭದ್ರ ಅರೆಸ್ಟ್ ಆದ ತಕ್ಷಣ ತುಂಬಾ ಶಾಕ್ ಆದಲ್ಲ,
ಯಾಕೆ ನಿನಗೂ ಭದ್ರಿಗೂ ಮೊದಲಿಂದ ಏನಾದರೂ ಕನೆಕ್ಷನ್ ಇದೆಯಾ ಅಂತ ಶ್ರವಣ್ ಕೇಳಿದಾಗ ದೇವಯಾನಿ ಇನ್ನೂ ಶಾಕ್ ಆಗ್ತಾರೆ. ಇವತ್ತಿಗೆ ಈ ಸಂಚಿಕೆ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.